ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ನಿಮ್ಮ ಅಲೆಮಾರಿ ಅಭಿ ಅಂತಾರ. ಟೈಮು ಬೆಳಗ್ಗೆ 11 ಗಂಟೆ ಆಗಿದೆ. ನಾವೀಗ ರೆಸಾರ್ಟಿಂದ ಚೆಕ್ಔಟ್ ಮಾಡ್ತಾಯಿದ್ದೀವಿ. ಇವತ್ತಿನ ಪ್ಲ್ಯಾನು ಇಲ್ಲಿಂದ ಈಗ ಮಿರ್ಜಾನ್ ಫೋರ್ಟಿಗೆ ಹೋಗ್ಬೇಕು. ಅಲ್ಲಿಂದ ಮತ್ತೆ ಇನ್ನೊಂದು ಲೊಕೇಶನ್ ಯಾವುದಾದ್ರೂ ನೋಡಬೇಕು. ನೋಡ್ತೀವಿ, ಯಾವುದು ಹೋಗೋದು ಅಂತ ಕನ್ಫರ್ಮ್ ಇಲ್ಲ. ಸೊ ಅದನ್ನು ನೋಡ್ಕೊಂಡು ಆಮೇಲೆ ಊರಿಗೆ ಹೋಗ್ಬೇಕು. ಇಲ್ಲಿಂದ ನಮ್ಮೂರೊಂದು 150 ಕಿಲೋಮೀಟ್ರ್ ಆಗ್ಬೋದು, 140ರಿಂದ 150 ಕಿಲೋಮೀಟ್ರು. ಸೊ ಹಂಗಾಗಿ ನಮಗೆ ಮಧ್ಯಾಹ್ನ ಒಂದು 3-4 ಗಂಟೆವರೆಗೂ ಟೈಮ್ ಇದೆ. ಸೊ ಅಷ್ಟೆಲ್ಲ ಆ ಟೈಮಿಗೆ ಯಾವುದಾದ್ರೂ ಇನ್ನೊಂದೆರಡು ಲೊಕೇಶನ್ ನೋಡ್ಕೊಂಡು ಹೋಗೋ ಪ್ಲಾನು. ಈ ರೆಸಾರ್ಟು ತುಂಬಾ ಚೆನ್ನಾಗಿದೆ. ಆಮೇಲೆ ಕುಮಟಾಲ್ಲಿ ಬೀಚ್ ಹೆಂಗೆ ಅಂದರೆ ಒಂಥರ ಪ್ರೈವೇಟ್ ಬೀಚ್ ಥರ. ನೀವು ಫುಲ್ ನೈಟ್ ಬೇಕಾದ್ರೆ ಬೀಚಲ್ಲೇ ಇರ್ಬೋದು. ಯಾರೂ ಅಷ್ಟು ನಿಮಗೆ ಕಿರಿಕಿರಿ ಮಾಡೋರು ಯಾರೂ ಇರೋಲ್ಲ. ನಿಮಗೆ ಇದಷ್ಟೇ ಅಲ್ಲ, ರೆಸಾರ್ಟು ಪಕ್ಕದಲ್ಲಿ ತುಂಬಾ ರೆಸಾರ್ಟ್ಗಳಿದ್ದಾವೆ. ಸೊ ನೀವು ಯಾವುದಾದ್ರೂ ಬುಕ್ ಮಾಡ್ಕೊಂಡ್ರು ಅಷ್ಟೇ ಆರಾಮಾಗಿ ಬೀಚಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಈ ನಾವಿರೋದು ರೆಸಾರ್ಟ್ ಹೆಸರು ಸಿಲ್ವರ್ ಸ್ಯಾಂಡ್ ಅಂತ. ಬಟ್ ಇಲ್ಲಿ ನಿಮಗೆ ಬೀಚ್ ಫೇಸಿಂಗ್ ಇದಿಲ್ಲ, ಸ್ಟೇಸ್ ಇಲ್ಲ. ತುಂಬ ಇಲ್ಲೆಲ್ಲ ಸ್ಟೇಯಲ್ಲಿ ನಿಮಗೆ ಬೀಚ್ ಫೇಸಿಂಗ್ ಸ್ಟೇಸ್ ಇದ್ದಾವೆ. ಇದು ಸ್ವಲ್ಪ ಬೀಚಿಂದ ಸ್ವಲ್ಪ ದೂರ ಆಗುತ್ತೆ, ಸ್ವಲ್ಪ ಒಂದು 100 ಮೀಟ್ರ್ ನಡ್ಕೊಂಡು ಹೋಗ್ಬೇಕಾಗುತ್ತೆ. ರೂಮಿಂದ ಬೀಚ್ ಕಾಣಲ್ಲ. ಸೊ ಹಂಗಾಗಿ ನೋಡ್ಕೊಳ್ಳಿ, ನಿಮಗೆ ಇಲ್ಲಿ ಬಂದರೆ ಸ್ಟೇ ಫಸ್ಟೇ ಒಂದು ಸಾರಿ ಚೆಕ್ ಮಾಡ್ಕೊಂಡು ಬುಕ್ ಮಾಡ್ಕೊಳ್ಳಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿಂದ ಮಿರ್ಜಾನ್ ಫೋರ್ಟ್ ಒಂದು 20 ಕಿಲೋಮೀಟ್ರ್ ಆಗುತ್ತೆ. ಸೊ ಎಲ್ಲ ಗಾಡಿ ಎಲ್ಲ ರೆಡಿ ಇದೆ ಈಗ. ಸೊ ಇಲ್ಲಿಂದ ನಾವೀಗ ಇನ್ನೂ ಟಿಫಿನ್ ಆಗಿಲ್ಲ, ಟಿಫಿನ್ ಒಂದು ಮಾಡ್ಕೊಂಡು ಮಿರ್ಜಾನ್ ಫೋರ್ಟಿಗೆ ಹೋಗ್ಬೇಕು. ಸೊ ಇನ್ನು ಮಿರ್ಜಾನ್ ಫೋರ್ಟಲ್ಲಿ ಸಿಗೋಣ. ಮಿರ್ಜಾನ್ ಫೋರ್ಟ್ ಹತ್ರ ಬಂದಿದ್ದೀವಿ. ಸಿಕ್ಕಾಪಟ್ಟೆ ಬಿಸಿಲು. ಎಷ್ಟು ಟೈಮ್? 12:30 ಆಯ್ತಾ? ಒಂದೇ ಆಗಿರ್ಬೋದು. ಇಲ್ಲ 12:30. 12:55. 12 1 ಗಂಟೆನೇ. ಫುಲ್ ಬಿಸಿಲು ಮಾತ್ರ. ಇಲ್ಲಿ ಅಂದ್ರಕ್ಕೆ ಇಲ್ಲಿ ರಶ್ ಇರ್ತೈತೆ ಅಂದರೆ ಪಾರ್ಕ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಅದು ಸಂಬಂಧಲ್ಲ. ಯಪ್ಪ, ಯಾರಾದ್ರೂ ಬರೋರಿದ್ರೆ ದಯವಿಟ್ಟು ಮಧ್ಯಾಹ್ನ ಟೈಮಿಗೆಲ್ಲ ಬರಬೇಡಿ. ಈ ಪೀಕ್ ಬಿಸಿಲಲ್ಲೆಲ್ಲ ಬರಬೇಡಿ. ಬಂದರೆ ಬೆಳಗ್ಗೆ ಅರ್ಲಿ ಮಾರ್ನಿಂಗು, ಇಲ್ಲಾಂದರೆ ಈವ್ನಿಂಗ್ ಟೈಮಿಗೆ ಬಂದರೆ ಆಯಿತು. ಸೊ ಅಲ್ಲಿ ಟೈಮಿಂಗ್ ಹಾಕಿದ್ದಾರೆ 6:30ಯಿಂದ 5:15. ಸೊ ಇದೆ ಎಂಟ್ರೆನ್ಸು. ಇಲ್ಲಿ ಯಾವುದೇ ಥರ ಎಂಟ್ರಿ ಫೀ ಏನಿಲ್ಲ. ಎಲ್ಲೋದ್ನಲ್ಲ ಕಿನ್ನಿ ರಕ್ಕೆ? ಏನಾಯ್ತು ಕಿನಿ? ಬಾ ಮತ್ತೆ. ಬಿಸಿಲಿಗೆ ಸಾಕತ್ತ. ಏನಲ್ಲಿದೆ? ಜೈಲ. ಹೋಗೋಣ ಕೆಳಗಲ್ಲಿ, ಹೋಗ್ಬರ್ನ? ಏನಾಯ್ತು ನೋಡೋಣ ನೋಡಿ. ಏನೂ ಇಲ್ಲ ಇಲ್ಲಿ, ಸ್ಟೆಪ್ಸ್ ಅಷ್ಟನಾ? ಈಗ ಕ್ಲೋಸ್ ಮಾಡ್ಯಾರಲ್ಲ, ಲಾಕ್ ಹಾಕಿ. ಒಳಗೆ ಏನೋ ಇರ್ಬೋದು. ಸೊ ಇಷ್ಟೇ ಇರೋದು ಕೋಟೆ ನಿಮಗೆ, ಮಿರ್ಜಾನ್ ಕೋಟೆ ಅಲ್ಲ. ಯಾವುದದು? ಸಕಲೇಶ್ಪುರ ಅಲ್ಲ.
ಇಲ್ಲೇನ ಇಲ್ಲೇ ಈ ಕಡೆ ಎಲ್ಲ ಹೋಗ್ಬೋ ಈಗ ಇದು ಎಕ್ಸಿಟ್ ಅಲ್ಲಿ ಯಾಕಿನಿ ಯಾವ್ದು ಇದಾಗಲೇ ಎಕ್ಸಿಟಾ ಮೇ ಬಿ ಅಲ್ಲಿ ಸ್ಪಾಟ್ ಏನೋ ಶೂಟಿಂಗ್ ಇಲ್ಲೊಂದು ಬಾವಿ ಐತಿ ಆದ್ರೆ ಹಾರಕ್ಕಾಗಲ್ಲಲ್ಲ ಅದಕ್ಕೆ ಇದನ್ನ ಹಾಕ್ಯಾರ ಹಾಂ ಗ್ರಿಲ್ಸ್ ಹಾಕ್ಯಾರ ಭಾಳ ಜನರನ್ನ ಹಾಂ ಇದು ಮಾಡ್ಯಾರಂತೆ ದಫನ್ ಮಾಡ್ಯಾರ ಇದ್ರೊಳಗೆ ಜೀವಂತ ಹಾಕ್ಯಾರ ಹೌದಲ್ಲ ನೈಟ್ ಏನಾದ್ರು ಸೌಂಡ್ ಗಿೌಂಡ್ ಕೇಳ್ತತ್ತ ಇಲ್ಲಿ ಮೇಲೆ ಹೋಗೋಣ ಈ ಕಡೆಗೆ ಈ ಸೌಂಡ್ ಅಲ್ಲಪ್ಪ ದಫನ್ ಮಾಡಿದಾರ ಏನಾರು ಬಂದು ಕಿರಿಕಿರಿ ಮಾಡ್ತಾರನಂತ ಇಲ್ಲೂ ಏನಿಲ್ಲ ಈ ಕಡೆನೂ ಅಷ್ಟೇ ಹಿಂಗೆ ಒಂದು ರೌಂಡಾಗೆ ಬರೋದಕ್ಕಿನಿ ಇದ್ರಾಗ ಮ್ಯಾಲೆ ಹೋಗ್ಬೇಕಿತ್ತು ಅಷ್ಟೆ ದೊಡ್ಡದಾಗೈತೆ ಆದ್ರೆ ಏನೂ ಇಲ್ಲ ಅನಿಸ್ತೈತೆ ಒಂಥರ ಅಲ್ಲಿ ನಮ್ಗೆ ಈಗ ನೋಡೋಕೆ ಏನಿಲ್ಲ ಆ ಟೈಮ್ನಾಗ ಅವ್ರದ್ದು ಹಾಂ ಇದನ್ನು ಮಾಡಿದ್ರಾಗ ಹರಿದು 12 ಆಗಿರ್ತೈತೆ ಅದೆಲ್ಲ ಹಾಕ್ತೀನಿ ನೀನು ವಾಯ್ಸವ್ರು ಕೊಡ್ತೀವಿ ಅಲ್ಲಿ ಬಿದ್ದು ಮಾಡಿದ್ರೆ 12 13 ಹಂಗೆ ಅಂದ್ರೆ ಚೆನ್ನಾಗಿ ಇಲ್ಲೂ ಮ್ಯಾಲೆ ಹೋಗೋಕ್ಕೂ ಇದು ಹಾಕ್ಯಾರಲ್ಲ ಸೊ ಇಲ್ಲೂ ನೀವು ಮೇಲೆ ಹೋಗೋಕ್ಕಾಗಲ್ಲ ನೋಡಿ ಇಲ್ಲೂ ಕ್ಲೋಸ್ ಮಾಡಿದಾರೆ ಇಲ್ಲಿ ಮೇಲೆ ಹೋಗೋಣ ಅಂದರೆ ಅಲ್ಲಿ ಹೋಗೋಣ ಅಲ್ಲ ಕೆಳಗೆ ಇಲ್ಲಿ ಗೇಟ್ ಐತಲ್ಲ ಮತ್ತೆ ಅಲ್ಲಿ ಹೋಗೋಣ ಗೇಟ್ ಇಲ್ಲಿ ನೋಡಿ ಇಲ್ಲಿ ಹಿಂಗೆ ಓಪನಿಂಗ್ ಕೊಟ್ಟಿದ್ದಾರೆ ನಮ್ಮ ಅಣ್ಣ ಹೇಳ್ತಾ ಇದ್ದಾನೆ ಅದು ಗಣಪತಿ ಇಡಕ್ಕೆ ಮಾಡಿರೋದು ಅಂತ ಇದು ಏನಕ್ಲಾಗಿನಿ ಇದು ಏನಲ್ಲ ಅದಕ್ಕೆ ಹೇಳ ಡೋರಿಗೆ ಲಾಕ್ ಮಾಡಕ್ಕ ಅದು ಹೇಳದ ಅದ ಅದ ಹೌದೌದು ಒಳಗೆ ಹೋಗ್ತದ ಅಲ್ಲ ಅದ್ರೊಳಗೆ ಸರಿ ನಂಗೆ ಗೊತ್ತಾಗಲ್ಲೇ ನಾನು ಅಷ್ಟೇ ಸಿವಿಲೈಸ್ಡ್ ಇಲ್ಲಲ್ಲ ಆ ಟೈಮಲ್ಲೇ ಇದ್ದವ್ರು ನೀವು ವಾಯ್ಸ್ ತೆಗಿಬೇಕು ನೋಡೋಣ ಇಲ್ಲೊಂದು ಗೇಟ್ ಐತವಾ ಇಲ್ಲೊಂದು ಗೇಟ್ ಇದೆ ಇಲ್ಲಿ ನೋಡ್ರಿ ನನ್ನ ಮಕ್ಕಳು ಬಂದ್ರು ಅಣ್ಣ ಬಂದ ಅಂತ ಏನಿಲ್ಲ ಇಷ್ಟ ಅನ್ಸ್ತದಕಿನ ನೋ ಕಸ್ವರ್ಡ್ಸ್ ಬ್ರದರ್ ಹಿಂಗೆ ಹೇಳ ಏನಿಲ್ಲ ಇಲ್ಲೂ ಹಿಂಗೆ ಕೋಟೆ ಸುತ್ಕೊಂಡು ಹೋಗ್ಬೋದನಪ್ಪ ಎಷ್ಟು ಚೀಪ್ ಅನ್ಸ್ಬಿಡ್ತು ಅಂದರೆ ಅಂಥದ್ದು ಇಲ್ಲ ಇಲ್ಲಿ ಮ್ಯಾಲೆ ಹತ್ತಾಕಿದ್ದು ಓಪನಿಂಗು ಇದು ಮಾಡ್ಯಾರ ನೋಡಿ ಎಲ್ಲವೂ ಅವು ಸ್ಟೆಪ್ಸ್ ಅದಾವಲ್ಲ ಹಗ್ಗ ಅವನ್ನ ಕಟ್ಟಿ ಕ್ಲೋಸ್ ಮಾಡ್ಯಾರ ಅಲ್ಲಿ ಆ ಕಡೆ 2 ಅದಾವ ಬಾ ತೋರಿಸ್ತಾರೆ ಮಿರ್ಜಾನ್ ಫೋರ್ಟ್ ನೋಡ್ಕೊಂಡು ಈಗ ಹುಂಚಾಳಿ ವಾಟರ್ ಫಾಲ್ಸ್ ಕಡೆ ಹೋಗ್ತಾ ಇದ್ದೀವಿ ಮಿರ್ಜಾನ್ ಫೋರ್ಟಲ್ಲಿ ನೀವು ಮಧ್ಯಾಹ್ನ ಎಲ್ಲಾದ್ರೂ ಬಂದರೆ ಮೇಲೆ ಇರೋಕ್ಕಾಗಲ್ಲ ಒಂದು 5-10 ನಿಮಿಷಕ್ಕಿಂತ ಜಾಸ್ತಿ ಇರೋಕ್ಕಾಗಲ್ಲ ಫೋಟೋ ತಗೊಳಕ್ಕೆಲ್ಲ ಲೊಕೇಶನ್ ಚೆನ್ನಾಗಿದೆ ಬಟ್ ಸ್ವಲ್ಪ ಬಿಸಿಲು ಇಲ್ಲದೆ ಇರೋ ಟೈಮಲ್ಲಿ ಬರ್ಬೇಕಷ್ಟೇ ಇಲ್ಲ ರೈನಿ ಸೀಸನಲ್ಲಿ ಇಲ್ಲ ಅರ್ಲಿ ಮಾರ್ನಿಂಗ್ ಈ ಥರ ಬಂದರೆ ಒಳ್ಳೆಯದು ಇಲ್ಲ ಸ್ವಲ್ಪ ಬಿಸಿಲು ಸ್ಟಾರ್ಟ್ ಆದಮೇಲೆ ಬರೋಕ್ಕೆ ಹೋದರೆ ಮೇಲೆ ಕಣ್ಣು ತೆಗಿಯೋಕೆ ಹೋಗಲ್ಲ ಅಷ್ಟು ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲು ಮಾತ್ರ ಸೊ ಅದನ್ನ ನೋಡ್ಕೊಂಡು ಅರ್ಲಿ ಮಾರ್ನಿಂಗ್ ಟೈಮಲ್ಲೇ ಬಂದುಬಿಡಿ ಸೊ ಇಲ್ಲಿ ಈಗ ಹುಂಚಳ್ಳಿ ವಾಟರ್ ಫಾಲ್ಸ್ ಕಡೆ ಹೋಗ್ತಿದ್ವಿ ಅದು ಇಲ್ಲಿಂದ ಒಂದು 60 ಕಿಲೋಮೀಟ್ರ್ ಇದೆ ಒಂದು 1.5 ಅವರ್ ಇಲ್ಲ 2 ಅವರ್ಸೇ ಬೇಕಾಗ್ಬೋದು ಟೈಮು 1:30 ಒಂದು 3 ಗಂಟೆ ಹಂಗೆ ಹುಂಚಳ್ಳಿ ಫಾಲ್ಸ್ ರೀಚ್ ಆಗ್ತೀವಿ ಅನಿಸುತ್ತೆ ಸೊ ಇನ್ನು ಹುಂಚಳ್ಳಿ ಫಾಲ್ಸಲ್ಲಿ ಸಿಗೋಣ ಸೊ ಹುಂಚಳ್ಳಿ ಫಾಲ್ಸಿಗೆ ಹೋಗ್ತಾ ಆನ್ ದ ವೇ ಘಾಟಲ್ಲಿ ಒಂದು ವ್ಯೂ ಪಾಯಿಂಟ್ ಇದೆ ಮೊದಲಿಲ್ಲಿ ಒಂದು ಟವರ್ ಇತ್ತು ವ್ಯೂ ಪಾಯಿಂಟಿಗೆ ಅಂತ ಸೊ ಈಗ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ ರೋಡು ಹಂಗಾಗಿ ತೆಗ್ದಿದ್ದಾರೆ ಅನ್ಸುತ್ತೆ ಸೊ ಇಲ್ಲೇ ಇದ್ದಿದ್ದು ವ್ಯೂ ಪಾಯಿಂಟ್ ಸೊ ಇದೇ ರೋಡು 1 hour later.
ನಿನಗಂತ ಹೌದಲ್ಲ ಮುಂಬಳತಾವಂತಲೇ ಟೈಮ್ 3 ಗಂಟೆ ಆಗಿದೆ. ನಾವು ಹುಂಚಳ್ಳಿ ಫಾಲ್ಸ್ ಹತ್ರ ಇದ್ದೀವಿ ಈಗ. ಪಾರ್ಕಿಂಗಿಂದ ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕಂತೆ. ಎಷ್ಟು ದೂರ ಆಗುತ್ತಪ್ಪ ಕಿರಣ್? ಮೇ ಬಿ 1 ಕಿಲೋಮೀಟರ್ ಆಗ್ಬೋದು, ಜಾಸ್ತಿನೇ ಆಗ್ಬೋದು. 1 ಕಿಲೋಮೀಟ್ರನ ಇದೆ ಅಂತಂದ್ರೆ ಯಾರು ಕೇಳೋರು ಹೇಳೋರು ಯಾರಿಲ್ಲ. ಟಿಕೆಟ್ ಅದು ಅಂತ ಏನಿಲ್ಲ. ಯಾರೋ ಒಂದಿಬ್ಬರು ಬಂದವ್ರು ಹೋದ್ರು ಈಗ ಅಷ್ಟೇ. ಇನ್ನು ಕೆಳಗೆ ಯಾರೂ ಇದ್ದಂಗಿಲ್ಲ ಫಾಲ್ಸಲ್ಲಿ. ಸೀಸನ್ ಅಲ್ಲ ಫಾಲ್ಸ್ ನೋಡೋಕ್ಕೆ, ಅದಕ್ಕೆ ಯಾರೂ ಇಲ್ಲ ಅನಿಸುತ್ತೆ. ಮಳೆಗಾಲದಲ್ಲಿ ಫಾಲ್ಸ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಈಗ ನೀರಿದೆಯಾ ಅಲ್ವೋ ಗೊತ್ತಿಲ್ಲ, ನೋಡೋಣ ಯಾವ ಥರ ಇದೆ ಫಾಲ್ಸ್ ಅಂತ. ಅಲ್ಲಿ ಇಲ್ಲಿ ಬಿಟ್ಟರೆ ಇಲ್ಲಿ ಹೋಗ ಕಷ್ಟ ಬಿಲ್ಲ ಹೋಗಿ ಎಲ್ಲದಕ್ಕೆ ಬೈಕ್ ಹೋಗವು. ಈ ಥರ ಇದೆ ರೋಡ್. ಅಲ್ಲೇ ಅಲ್ಲಿಂದ ಹತ್ಸೋದು ಕಷ್ಟನ. ಹಾಂ ಒಂದು ಸ್ವಲ್ಪ ಸ್ಟೆಪ್ಸ್ ಇಳಿದ್ಮೇಲೆ ನಿಮ್ಗೆ ಈ ಥರ ಒಂದು ಸ್ವಲ್ಪ ಕುತ್ಕೊಳ್ಳೋಕ್ಕೆಲ್ಲ ಜಾಗ ಮಾಡಿದ್ದಾರೆ. ಚೆನ್ನಾಗಿದೆ, ಯಾರೂ ಇಲ್ಲ ಈ ಲೊಕೇಶನಲ್ಲಿ. ಇಲ್ಲಿ ನೋಡಿ, ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ. ಇಲ್ಲೊಂದು ಸರಿ ಹೋಗೋಣ ನೋಡೋಣ. ಇನ್ನೂ ಕೆಳಗೆ ಇಳಿಬೇಕು, ಸ್ಟೆಪ್ಸ್ ಇದ್ದಾವೆ. ಫಸ್ಟ್ ಇಲ್ಲಿ ಹೋಗಿ ಯಾವ ಥರ ಕಾಣುತ್ತೆ ಫಾಲ್ಸ್ ಅಂತ ನೋಡೋಣ. ಸೌಂಡ್ ಕೇಳ್ತಾ ಇದೆ ಫಾಲ್ಸಿಂದ ಆಲ್ರೆಡಿ. ಬಾಯ್ಸ್ ಹೆವಿ ಐತಲ್ಲೇ ಈಗೂ ಹೆವಿ ಐತಿ ನೋಡಿ. ತುಂಬಾ ನೀರಿದೆ. ಇನ್ನು ಮಳೆಗಾಲದಲ್ಲಿ ಬಂದರೆ ಮಾತ್ರ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ನಿಮ್ಗೆ ಇಲ್ಲಿ ಮೇಲಿದೆಯಲ್ಲ, ಇಲ್ಲಿ ಇನ್ನೂ ತುಂಬ ನೀರಿರುತ್ತೆ ಆ ಟೈಮಲ್ಲಿ. ಸೊ ಈಗ ಹೋಗೋಣ ಕೆಳಗೆ, ಇನ್ನೂ ಕೆಳಗೆ ಇಳಿದು ನೋಡೋಣ. ಹೋಗೋಣ ಕೆಳಗೆ ಹೋಯ್ತೆ. ಫಾಲ್ಸ್ ಎಲ್ಲ ನೋಡಿದ್ವಿ, ಫೋಟೋ ವೀಡಿಯೋಸ್ ಎಲ್ಲ ತಗೊಂಡು ಈಗ ವಾಪಸ್ ಮೇಲೆ ಹತ್ಕೊಂಡು ಹೋಗ್ತಾ ಇದ್ದೀವಿ. ಫಾಲ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ. ನಾನು ಫಸ್ಟ್ ಟೈಮ್ ಬಂದಿದ್ದೆ, ನನ್ನ ಫ್ರೆಂಡ್ಸ್ ಆಲ್ರೆಡಿ ಒಂದು 2-3 ಸಾರಿ ಬಂದಿದ್ದಾರಂತೆ. ತುಂಬಾ ಚೆನ್ನಾಗಿದೆ. ಸೊ ಯಾರು ಮಿಸ್ ಮಾಡಬೇಡಿ ಈ ಕಡೆ ಬಂದರೆ ಫಾಲ್ಸ್ನ. ನಾನು ಹಿಂದೆ ಕಾಣ್ತಾ ಇರ್ಬೋದು ನಿಮಗೆ ವೀಡಿಯೋದಲ್ಲಿ ಫಾಲ್ಸ್. ಎಷ್ಟು 1 ತಿಂಗಳಾಯ್ತು ರಾಗೇಶ್ ಮಳೆ ನಿಂತು ಈ ಕಡೆ? ಒಂದು ತಿಂಗಳು ಆಗಿರ್ಬೋದು ಈ ಕಡೆ ಮಳೆ ನಿಂತು. ಆದ್ರೂ ಇನ್ನೂ ನೀರಿದೆ. ಮಳೆಗಾಲದಲ್ಲಿ ಇನ್ನೂ ಚೆನ್ನಾಗಿ ಕಾಣುತ್ತೆ ಫಾಲ್ಸ್. ಸೊ ಮಳೆಗಾಲದಲ್ಲಾದರೆ ಮಳೆಗಾಲದಲ್ಲೂ ಬರ್ಬೋದು ನೀವು. ಸೊ ಇನ್ನು ಹುಂಚಳ್ಳಿಯಿಂದ ನಾವು ನಮ್ಮೂರ ಕಡೆ ಹೋಗ್ತೀವಿ. 100 ಕಿಲೋಮೀಟ್ರ್ ಆಗುತ್ತೆ. ಅಲ್ಲೇನು ಆನ್ ದ ವೇ ಏನು ತೋರಿಸೋದಿಲ್ಲ. ಸೊ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವೀಡಿಯೋಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರೂ ನಗ್ನಾಗ್ತಾಯಿರಿ, ಖುಷಿಯಾಗಿರಿ. ಜೈ ಹಿಂದ್, ಜೈ ಕರ್ನಾಟಕ.